ಇನ್ನೊಂದು 5 ನಿಮಿಷ ಬರ್ತೀವಿ ಅಂತ ಹೇಳಿದ್ರಮ್ಮ ಪೊಲೀಸ್ನವರು. ಎಲ್ಗೋದ ಇವನ್ನ ಮಾದಿ ಅಲ್ಲಿ ಕುಕ್ಕಣ ಹೇಳಿ ಬರ್ತಾನೆ. ಪೊಲೀಸ್ ಜೀಪ್ ಬಂದೇಟ್ಕೆನೆ ಬರ್ತಾನೆ. ಪಾಪ ಪೊಲೀಸ್ನವ್ರು ಬರ್ತಾರೆ ಕಣಪ್ಪ ಅಂತ ಹೇಳಿದ್ದೆ. ಬರ್ತೀನಿ ದೊಡ್ಡಮ್ಮ ಅಂತ ಅಂದ. ಬರ್ತಾನೆ ಹೇಳು. ಸರಿಯಾಗಿ ಆಗುತ್ತಾಗ ಇವಾಗ ಇವ್ರಿಗೆ. ಏನೋ ಬಿಡು 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 ಅಂತ ನಾವು ಸುಮ್ಮನಿದ್ದಂಗೆಲ್ಲ ಯಾಕೆ ಜಾಸ್ತಿ ಆಗ್ತೈತಿ ಅವಳ್ದು ಕಂಪ್ಲೇಂಟ್. ನಾನು ಹಂಗೆ ಬರ್ಕೊಟ್ಟು ಬಂದಿದ್ದೀನಿ. ನನ್ನ ತಮ್ಮನ ಮಗಳು ನಾನು ಕರ್ಕೊಂಬಂದು ಇಕ್ಕೊಂಡಿರೋ ಹುಡುಗಿನ ಕರ್ಕೊಂಡೋಗಿ ಕಿಡ್ನಾಪ್ ಮಾಡ್ಕೊಂಡೋಗಿ ಮದುವೆ ಮಾಡ್ಕೊಂಬಂದವ್ರೆ ಅಂತೇಳಿ ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಇವಾಗ ಕಂಪ್ಲೇಂಟ್ ಮಾಡಿ ಬಂದಿದ್ದೀನಿ. ಸರಿಯಾಗಿ ಆಗುತ್ತೆ ನೋಡಿ. ಇವಾಗ ಬರ್ತಾರೆ ಈಗ ಪೊಲೀಸ್ನವರು. ನಮ್ಮ ಮುಂದೆ ಮಾತಾಡೋದಲ್ಲ, ಅವ್ರ ಮುಂದೆ ಮಾತಾಡಬೇಕು ಅಂತಾರು. ಯಾರು ಮಾತಾಡೋದಿದ್ರು ಅಲ್ಲ ಇದಾನೇನು ನಡಿ ನಮ್ಮ ಆಲಿ ಕರಿಯನದೇಲಿ ನಡಿ ನಡಿ. ಹಂಗೆ ಇವಾಗ ಬರ್ತಾರೆ. ಇವಾಗ ಬಂದೇ ಬಿಟ್ರು ನಡಿ. ಹಂಗೆ ಯಾವ್ದಿನ ಕರೆದು ಇವಾಗ ನಡಿ ಇಲ್ಲಿ ಸರಿಯಾಗೆ ಒಳಕ್ಕೆ ಹಾಕಿಸ್ತೀನಿ ನೋಡು ಇಬ್ರಳ್ಗೂ. ಏಜ್ ಆಗಿಲ್ಲ ಅಂತಲ್ಲಿ ಕಂಪ್ಲೇಂಟ್ ಕೊಡಬೇಕಾಗಿತ್ತು. ಹಂಗೂ ಬರ್ದಿದ್ದೀನಿ. 18 ವರ್ಷ ಆಗಿಲ್ಲ ಇನ್ನೂ, ಈಗಲೇ ಚಿಕ್ಕ ವಯಸ್ಸಿಗೆ ಕರ್ಕೊಂಬಂದು ಮದುವೆ ಮಾಡ್ಕೊಂಡವ್ರೆ ಅಂತಲೂ ಬರ್ಕೊಟ್ಟಿದ್ದೀನಿ. ಎಲ್ಲ ಈಗ ಸುಳ್ಳಿಗೆ ಕಾಲ. ಈಗೇನು ಒಳ್ಳೆ ಸತ್ಯ ಹೇಳೋದಕ್ಕೆ ಕಾಲ ಅಲ್ಲ, ಒಳ್ಳೇದಕ್ಕೆ ಕಾಲ ಇಲ್ಲ ಇವಾಗ. ಸುಳ್ಳು ಹೇಳೋದಕ್ಕೆ ಕಾಲ. ಹಂಗೆ ಬರ್ದಿದ್ದೀನಿ ಹೇಳಿ. ಸರಿಯಾಗಿ ಇವಾಗ ಆಗುತ್ತೆ ನೋಡವಳಿಗೆ. ಸರಿಯಾಗಿ ಎತ್ತಕೊಂಡು ಹೋಗ್ತಾರೆ. ಇದೇ ಮೇಡಮರೇ ಅವ್ರ ಮನೆ. ಸರಿ ಸರಿ ಆಯಿತು. ಏನಮ್ಮ ಯಾರಿದ್ದೀರಮ್ಮ ಮನೇಲಿ? ಅವ್ರ ಅಮ್ಮನ ಹೆಸರು ಸೇವಂತಿ ಅಂತ, ಹುಡುಗನ ಹೆಸರು ಗೋಪಿ ಅಂತ. ಇವಾಗ ನಾನು ಸೊಸೆನ ಕರ್ಕೊಂಡು ಹೋಗಿರೋದು. ಅವಳು ಲಕ್ಷ ಅಂತ ಮೇಡಮ್ರೆ. ಸೇವಂತಿ ಅಂತ ಕೂಗಿರ್ಬೇಕು. ಸೇವಂತಿ ಅನ್ನೋರು ಯಾರಮ್ಮ ಇಲ್ಲಿ? ಬನ್ನಿ ಹೊರಗಡೆ ಬನ್ನಿ. ಪೊಲೀಸ್ನವ್ರು ಬಂದಿದ್ದೀವಿ, ಹೊರಗಡೆ ಬನ್ನಿಮ್ಮ. ನಾವೇ ಮೇಡಮ್ರೆ ಸೇವಂತಿ ಅಂದರೆ. ಯಾಕೆ ಮೇಡಮ್ರೆ? ಮಾದಿ ಬರಲಿಲ್ಲ ಕಣೆ ಹತ್ತೋದನ್ನ. ನೋಡಿ ಅಮ್ಮ, ಈ ಸುನಂದ ಅನ್ನೋರು ನಿಮ್ಮ ಮೇಲೆ ಕಂಪ್ಲೇಂಟ್ ಮಾಡಿದ್ದಾರೆ. ನಾನು ಕರ್ಕೊಂಬಂದಿರೋ ಅಂಥ ಹುಡುಗಿನ ಕಿಡ್ನಾಪ್ ಮಾಡ್ಕೊಂಡು ಅವ್ರ ಮಗನಿಗೆ ಮದುವೆ ಮಾಡ್ಕೊಂಡಿದ್ದಾರೆ, ನನ್ನ ಸೊಸೆ ಕರ್ಕೊಂಡೋಗಿ ಅಂತೇಳಿ ಅವರು ಕಂಪ್ಲೇಂಟ್ ಮಾಡಿದ್ದಾರೆ. ನೀವು ಕಿಡ್ನಾಪ್ ಮಾಡ್ಕೊಂಡೋಗಿ ಆ ಹುಡುಗಿನ ಮದುವೆ ಮಾಡ್ಕೊಂಡಿದ್ದೀರಾ? ಇಲ್ಲ ಮೇಡಮ್ರೆ, ಹಂಗೆಲ್ಲ ನಾವು ಯಾವತ್ತೂ ಮಾಡಿಲ್ಲ, ಮಾಡೋದು ಇಲ್ಲ. ನಾವು ಇಲ್ಲಿವರೆಗೂ ನಾನು ಅಂಥ ಕೆಲಸ ಯಾವತ್ತೂ ಮಾಡಿಲ್ಲ ಮೇಡಮ್ರೆ. ಮಾಡಿಲ್ಲ ಅಂಥ ಕೆಲಸ ನಾವು ಯಾಕೆ ಮಾಡೋಣ? ಆ ಹುಡುಗಿ ಒಪ್ಪಿದ್ಲು ನನ್ನ ಮಗನ್ನೇ ಮದುವೆ ಆಗೋದು. ನಾನು ಮದುವೆ ಅಂತಾದರೆ ನಾನು ನಿನ್ನ ಮಗನ್ನೇ ಮದುವೆ ಆಗೋದಂತ ನನ್ನ ಮಗನ ಪ್ರೀತಿಸಿ ಮದುವೆ ಆಗಿರೋದು ಮೇಡಮ್ರೆ. ಅಲ್ಲ ಇಷ್ಟ ಇಲ್ಲದ ಕರ್ಕೊಂಬಂದು ಯಾರು ಮದುವೆ ಮಾಡ್ಕೊಂತಾರೆ ಮೇಡಮ್ರೆ? ಬಲವಂತವಾಗಿ ಯಾರು ಮಾಡ್ಕೊಂಬಲ್ಲ. ಏನು ಇವತ್ತಿಗೆ ಮುಗಿಯೋ ಅಂತ ಕತೆ ಎಲ್ಲ. ಮದುವೆ ಅಂತಂದರೆ ಜೀವನ ಪರ್ಯಂತ ಗಂಡ ಹೆಂಡತಿ ಜೀವನ ಮುಗಿಯೋವರೆಗೂ ಜೊತೆಗಿರೋ ಅಂಥದ್ದು ಮದುವೆ ಅಂದರೆ. ಮದುವೆ ಅನ್ನೋ 3 ಪದ ಇದೆಯಲ್ಲ, ಅದು ಏನು ಅರ್ಥ ಅಂತ ಸುಮ್ಮನೆ ಗೊತ್ತಿಲ್ಲದಲ್ಲೇ ಮಾತಾಡಬಾರ್ದು. ಜನ ಸುಮ್ಮನೆ ಕಂಪ್ಲೇಂಟ್ ಕೊಡ್ತಾರೆ. ಸುಳ್ಳು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಮೇಡಮ್ರೆ. ಆ ಹುಡುಗಿನೇ ಕರೆಸ್ತೀವಿ, ಆ ಹುಡುಗಿನೇ ಕೇಳ್ರಿ ಅಷ್ಟೇ. ಲಕ್ಷ, ಗೋಪಿ, ಲಕ್ಷ ಬರಮ್ಮ ಇಲ್ಲಿ ಹೊರಗೆ. ಹುಡುಗಿನ ಕರೀರಮ್ಮ. ಹುಡುಗಿ ಮತ್ತೆ ಮದುವೆ ಆಗಿರೋ ಹುಡುಗನ ಇಬ್ರು ಕರೀರಿ. ಲಕ್ಷ ಅಂದರೆ ನೀವೇನಾ? ಹಾಂ ಮೇಡಮ್ರೆ ನಾವೇ. ಯಾಕೆ ಮೇಡಮ್ರೆ? ನಂದ ಅನ್ನೋರು ಕಂಪ್ಲೇಂಟ್ ಮಾಡಿದ್ದಾರೆ ಸೇವಂತಿ ಅನ್ನೋರ ಮೇಲೆ. ನಿಮ್ಮನ್ನ ಬಲವಂತವಾಗಿ ಇವರು ಕರ್ಕೊಂಡು ಬಂದು ಮದುವೆ ಮಾಡ್ಕೊಂಡಿದ್ದಾರೆ. ಕಿಡ್ನಾಪ್ ಮಾಡಿ ನಮ್ಮ ಸೊಸೆನ. ಇನ್ನೂ ಏಜ್ ಕಂಪ್ಲೀಟ್ ಆಗಿಲ್ಲ. ಇವರು ಚಿಕ್ಕ ವಯಸ್ಸಿಗೆ ಮದುವೆ ಮಾಡ್ಕೊಂಡಿದ್ದಾರೆ ಅಂತ ಕಂಪ್ಲೇಂಟ್ ಮಾಡಿದ್ದಾರೆ. ಏನಮ್ಮ? ಆಧಾರ್ ಕಾರ್ಡ್ ಕೊಡಿಲಿ. ಸುಳ್ಳು ಕಂಪ್ಲೇಂಟ್ ಮಾಡಿದ್ದಾರೆ ಮೇಡಮರೇ. ನನಗೆ 21 ವರ್ಷ ಆಗಿ 22 ವರ್ಷದಲ್ಲಿ ನಡೀತಾ ಐತೆ ನನಗೆ. ಇನ್ನೇನು ಈ ತಿಂಗಳು ಮುಗಿದ್ರೆ 23ಕ್ಕೆ ಬೀಳುತ್ತೆ. 22 ತುಂಬಿ ಈ ತಿಂಗಳು ಇನ್ನೊಂದು ತಿಂಗಳು 2 ತಿಂಗಳು ಕಳೆದ್ರೆ 22 ತುಂಬಿ 23ಕ್ಕೆ ಬೀಳುತ್ತೆ. 23 ವರ್ಷ. ಹೆಂಗೆ ಇವ್ರು ಕಂಪ್ಲೇಂಟ್ ಕೊಟ್ಟರು? ಏಜ್ ಆಗಿಲ್ಲ ಅಂತ. ಏಜ್ ಆಗಿದೆ ಮೇಡಮ್, ಆಗಿದೆ. ಏನ್ರಿ ಯಾಕೆ ಈ ರೀತಿ ಕಂಪ್ಲೇಂಟ್ ಮಾಡಿದ್ದೀರಾ? ಯಾಕ್ರಿ ಈ ರೀತಿ ಮಾಡ್ತೀರಾ? ಯಾಕೆ ಈ ರೀತಿ ಎಲ್ಲ ಸುಳ್ಳು ಕಂಪ್ಲೇಂಟ್ ಕೊಡ್ತೀರಾ? ಸುಳ್ಳು ಕಂಪ್ಲೇಂಟ್ ಕೊಟ್ಟರೆ ನಿಮ್ಮದೇ ತಪ್ಪಾಗ್ಬಿಡುತ್ತೆ ನೋಡಿ. ಆಮೇಲೆ ನಿಮಗೆ ಅರೆಸ್ಟ್ ಮಾಡಿಬಿಡ್ಬೇಕಾಗುತ್ತೆ. ಯಾಕೆ ಈ ರೀತಿ ಎಲ್ಲ? ಆಧಾರ್ ಕಾರ್ಡಲ್ಲಿ ನೋಡಿ ಅವ್ರಿಗೆ ಏಜ್ ಎಷ್ಟೈತೆ ತಿಳ್ಕೊಂಡಲ್ಲೇ ಸುಮ್ಮನೆ ಕಂಪ್ಲೇಂಟ್ ಮಾಡಿದ್ರಾ? ಅದನ್ನು ಬಿಡ್ರಿ. ಅವಳಿಗೆ ಇಷ್ಟ ಆಯ್ತಾ ಇಲ್ವಾ ಕೇಳ್ರಿ. ನಾವು ಕರ್ಕೊಂಬಂದಿರೋ ಹುಡುಗಿನ ನಾವು ಕಷ್ಟಪಟ್ಟು ನಮ್ಮ ಮಾಮನ ಮಗಳನ್ನ ಸಾಕೊಂಡು ನನ್ನ ಮಗ್ಗೆ ಮದುವೆ ಮಾಡ್ಕೋಬೇಕು ಅಂತ ನಮ್ಮ ಅಮ್ಮಯ್ಯ ಎಷ್ಟು ಚೆನ್ನಾಗಿ ಸಾಕಿ ಎಲ್ಲ ಮದುವೆ ತಯಾರಿ ಎಲ್ಲ ಮಾಡಿದ್ಮೇಲೆ ಇವರು ನನ್ನ ಸೊಸೆಗೆ ಇಲ್ಲದೆಲ್ಲ ಹೇಳ್ಕೊಟ್ಟು ಕರ್ಕೊಂಡೋಗಿ ಮದುವೆ ಮಾಡ್ಕೊಂಡವ್ರಲ್ಲ. ನಮಗೆ ಮೋಸ ಆಗೈತೆ. ನಮಗೆ ನ್ಯಾಯ ಕೊಡಿಸ್ರಿ. ಹುಡುಗಿ ಏನು ಹೇಳಿಕೆ ಕೊಡ್ತಾರೆ ಕೇಳೋಣ. ಹುಡುಗಿ ಮೇಲೆ ಡಿಪೆಂಡ್ ಆಗುತ್ತೆ. ಅವ್ರು ಏನು ಹೇಳ್ತಾರೆ ಅದು ಸರಿಯಾಗುತ್ತೆ. ಇವ್ರೇನಾದರೂ ಕಿಡ್ನಾಪ್ ಮಾಡಿ ನಿಮ್ಮ ಸೊಸೆನ ಕರ್ಕೊಂಡೋಗಿ ಏನಾದ್ರೂ ಬಲವಂತವಾಗಿ ಮದುವೆ ಮಾಡ್ಕೊಂಡಿದ್ರೆ ಅವ್ರಿಗೆಲ್ಲ ಅರೆಸ್ಟ್ ಮಾಡಿ ಜೈಲಿಗೆ ಹಾಕ್ತಾರೆ. ಸರಿನಾ? ಮೇಡಮ್ ಮಾತಾಡ್ತಾರೆ ಇರಿ. ಒಂದು 5 ನಿಮಿಷ ಸುಧಾರಿಸ್ರಿ. ಮಾತಾಡಬೇಡಿ ಮಧ್ಯದಲ್ಲಿ, ಸುಮ್ಮನೆ ನಿಂತ್ಕೊಳ್ಳಿ. ಏಜ್ ಆಗಿದೆ ಸರ್, ಏಜ್ ಆಗಿದೆ. ಏಜಿನ ಬಗ್ಗೆ ಇಲ್ಲ, ಇದು ರಾಂಗ್ ಆಗಿದೆ. ಅದು ರಾಂಗ್ ಆಗಿಬಿಟ್ಟಿದೆ. ಇವಾಗ ಏನಮ್ಮ ನಿನಗೆ ಅವರು ಬಲವಂತ ಮಾಡಿ ಮದುವೆ ಮಾಡ್ಕೊಂಡ್ರಾ? ಬಲವಂತ ಮಾಡಿ ಏನಾದರೂ ನಿನಗೆ ಕಿಡ್ನಾಪ್ ಮಾಡ್ಕೊಂಡೋಗಿ ಮದುವೆ ಮಾಡ್ಕೊಂಡಿದ್ದಾರಾ? ಇಲ್ಲ ನೀನೇ ಇಷ್ಟಪಟ್ಟು ಏನಾದರೂ ಮದುವೆ ಆಗಿರೋದಾ? ಅವಳಿಗೆ ಎದುರಿಸಿದಾರೆ ಮೇಡಮ್ರೆ. ನೀನು ಹಿಂಗೆ ಹೇಳಿಲ್ಲ ಅಂದರೆ ನಿನ್ನ ಸುಮ್ಮನೆ ಬಿಡಲ್ಲ ಅಂತ ಎದುರಿಸಿದಾರೆ. ಇಲ್ಲ ಮೇಡಮ್ರೆ, ನನಗೇನು ಭಯ ಇಲ್ಲ. ನನಗೆ ಯಾರು ಹೆದರಿಕೆ ಹಾಕೋದಾಗಲಿ, ಯಾರು ನನಗೆ ಬೈಯೋದಾಗಲಿ ಯಾವ ಭಯನೂ ಇಲ್ಲ, ಏನಿಲ್ಲ. ನಾನು ತುಂಬ ಧೈರ್ಯವಾಗಿಯೇ ಗೋಪಿನ ಮದುವೆ ಆಗಿರೋದು ಇವತ್ತು.
ನಾನೇ ಇಷ್ಟಪಟ್ಟು ನೀನು ಮದುವೆ ಆಗಪ್ಪ ನನಗೆ ಯಾರು ಇಲ್ಲ, ನೀನು ಬಿಟ್ಟರೆ ಇನ್ಯಾರೂ ಇಲ್ಲ ನನಗೆ, ನೀನೇ ನನ್ನ ಮದುವೆ ಆಗಬೇಕು, ನಿನ್ನ ಬಿಟ್ಟರೆ ನನ್ನ ಮದುವೆ ಆಗೋದೇ ಇಲ್ಲ, ನಾನು ನಿನ್ನೆ ಮದುವೆ ಆಗೋದು ಅಂತ ನಾನು ಕೇಳ್ಕೊಂಡು ನನಗೆ ಗೋಪಿನ ಮದುವೆ ಆಗಿರೋದು ನಾನೇ. ಕೇಳಿದ್ರೆ ಮೇಡಮ್ರೆ, ಬಲವಂತ ಮಾಡಿ ಯಾರು ಮದುವೆ ಮಾಡ್ಕೊಂಬಲ್ಲ. ಆ ಹುಡುಗಿ ತುಂಬ ಇಷ್ಟಪಟ್ಟು ನನ್ನ ಮದುವೆ ಅಂತ ಆದರೆ ಇವನ್ನೇ ಮದುವೆ ಆಗೋದು, ಇಲ್ಲ ಅಂತಂದರೆ ನಾನು ಬೇರೆ ನಾನು ಮದುವೆ ಆಗಲ್ಲ ಅಂತ ಅಂದಿದ್ದಕ್ಕೆ ಇವತ್ತು ಮದುವೆ ಮಾಡ್ಕೊಂಡಿರೋದು. ಯಾರು ಹಂಗೆ ಬಲವಂತ ಮಾಡಿ ಮದುವೆ ಮಾಡ್ಕೊಂಡಿಲ್ಲ. ಏನಪ್ಪ ನಿಮಗೂ ಇಷ್ಟ ಐತೆ, ಇಬ್ರಿಗೂ ಇಷ್ಟ ಇದ್ದು ಇಬ್ಬರು ಪ್ರೀತಿಸಿ ಮದುವೆ ಆಗಿರೋದು. ಅವ್ರ ಮನೇಲೇ ಇದ್ದಿದ್ದು, ಅವ್ರ ಅತ್ತೆಯವ್ರ ಮನೆ ಅಂತ ಇಲ್ಲೇ ಇದ್ಲು. ನನಗೆ ಬಂದುಬಿಟ್ಟು ನೀನು ಮದುವೆ ಆಗಬೇಕು ಗೋಪಿ, ನನಗೆ ನಮ್ಮ ಅತ್ತೆ ಮಗನ ಮದುವೆ ಆಗೋದಕ್ಕೆ ನನಗೆ ಇಷ್ಟ ಇಲ್ಲ, ನೀನು ಮದುವೆ ಆಗಬೇಕು ನನಗೆ ಅಂತ ಅವಳೇ ಕೇಳ್ಕೊಂಡ್ಳು. ಸರಿ ಆಯಿತು, ನನಗೆ ಇಷ್ಟಪಡೋರ್ನ ನಾನು ಮದುವೆ ಆಗಬೇಕಂತ ನಾನು ತುಂಬ ಆಸೆಗಿದ್ದೆ. ಅವಳು ಬಂದು ಕೇಳ್ಕೊಂಡಿದ್ದಕ್ಕೆ ನಾನು ಸರಿ ಆಯಿತು ಆಗ್ತೀನಿ, ನೀನು ಇಷ್ಟೊಂದು ಇಷ್ಟಪಡ್ತಾ ಇದೀಯ ಅಂತಂದರೆ ಸರಿ ಆಗ್ತೀನಿ ಅಂತೇಳಿ ನಾನೇ ಇಷ್ಟಪಟ್ಟು ಮದುವೆ ಆಗಿರೋದು ಮೇಡಮ್ರೆ. ನಾನು ಇಷ್ಟಪಟ್ಟು ಮದುವೆ ಆಗಿರೋದು, ಅವಳು ನನ್ನ ಇಷ್ಟಪಟ್ಟು ಮದುವೆ ಆಗಿರೋದು. ಒಬ್ರಿಗೊಬ್ರು ತುಂಬ ಇಷ್ಟಪಟ್ಟು ನಾವು ನಮ್ಮಪ್ಪ ನಮ್ಮಮ್ಮನ ಒಪ್ಪಿಸಿ ನಾವು ಮದುವೆ ಆಗಿರೋದು. ಯಾಕಂದರೆ ಇವರಪ್ಪ ಇವರಮ್ಮ ಒಪ್ಪಲ್ಲ ಅನ್ನೋದು ಗೊತ್ತು. ಅದಕ್ಕೆ ಅವಳು ನಾನು ಇಷ್ಟಪಟ್ಟಿದ್ದೀನಿ ಅಂತೇಳಿ ಇಬ್ಬರು ಒಪ್ಪಿ ಮದುವೆ ಆಗಿರೋದು ಮೇಡಮ್ರೆ. ಇದ್ರಾಗ ಯಾವುದೇ ರೀತಿ ಸಂದೇಹ ಇಲ್ಲ. ನಾನು ತುಂಬ ಇಷ್ಟಪಟ್ಟು ನನ್ನ ಮನಸ್ಸಲ್ಲಿ ನಾನು ಮದುವೆ ಆಗಕ್ಕೆ ಅವ್ನಿಗೆ ಇಷ್ಟ ಇರಲಿಲ್ಲ, ಮತ್ತು ಬಲವಂತ ಮಾಡಿ ನಮ್ಮ ಅಮ್ಮನಿಗೆ ಹುಷಾರಿಲ್ಲ ಅಂತ ನಮ್ಮ ಅಪ್ಪ ಮದುವೆ ಮಾಡೋಕ್ಕಾಗಲ್ಲ ಅಂತ ಕರ್ಕೊಂಬಂದು ಇಲ್ಲಿ ಬಿಡ್ತು ಮೇಡಮರೆ. ಅದಕ್ಕೆ ನನಗೆ ಇಷ್ಟ ಇಲ್ಲ ಅಂತ ಹೇಳಿ ನನಗೆ ಇಷ್ಟಪಡೋರು ನಾನು ಮದುವೆ ಆಗಬೇಕಂತ ನನಗೆ ಇಷ್ಟ ಆಯಿತು. ಗೋಪಿ ಅವ್ರನ್ನ ಕಂಡ್ರೆ ನನಗೆ ಇಷ್ಟ ಆಯಿತು. ನಾನೇ ಹೋಗಿ ಬಲವಂತ ಮಾಡಿ ನಾನು ಮದುವೆ ಆಗಿ ಅಂತ ಪಿಡಿಸಿ ನಾನೇ ಕರ್ಕೊಂಡೋಗಿ ಅವ್ರ ಅಪ್ಪ ಅಮ್ಮನ ಹತ್ರ ಮದುವೆ ಹೇಳ್ಕೊಂಡು ಕರ್ಕೊಂಡೋಗಿ ಅವರೇ ಮದುವೆ ಮಾಡಿಕೊಂಡು ಕರ್ಕೊಂಬಂದಿದ್ದಾರೆ ಅಷ್ಟೇ. ಇವ್ರಿಗೆ ನನ್ನ ಮಗನ ಮದುವೆ ಆಗಲಿಲ್ಲ ಅನ್ನೋ ಒಂದು ಸಿಟ್ಟಿಗೆ ಈ ರೀತಿ ಕಂಪ್ಲೇಂಟ್ ಮಾಡಿದ್ದಾರೆ. ಇಲ್ಲ ಮೇಡಮರೇ, ಇದೆಲ್ಲ ಸುಳ್ಳು. ಅವಳನ್ನ ಎದುರಿಸೇವ್ರಿ. ಅವಳಿಗೆ ಫಸ್ಟ್ ಹೋಗ್ಬೇಕಾರೆ ಇಷ್ಟ ಇರಲಿಲ್ಲ. ಅವಳು ಹುಟ್ಟಿ ಬೆಳೆದು ಇಲ್ಲೇನೆ ನಮ್ಮ ಅತ್ತೆ ನಮ್ಮ ಮಗನ ಮದುವೆ ಆಗಬೇಕಂತ ಅವಳು ತುಂಬ ಆಸೆಗಿದ್ಲು. ಎಷ್ಟು ಚೆನ್ನಾಗಿ ಅವನ ಹತ್ರ ಮಾತಾಡ್ಕೊಂಡು ಎಷ್ಟು ಚೆನ್ನಾಗಿದ್ಲು ಅಂತ ಅವಳಿಗೆ ಏನು ಮಾಡಿ ಅದೇನು ಮಾಡಿ ಕರ್ಕೊಂಡೋಗ್ಯವರೋ ಏನೋ ಗೊತ್ತಿಲ್ಲ. ಏನು ಮಾಡಿಲ್ಲ ಮೇಡಮರೇ. ಅಂತಾರಲ್ಲ, ನಮ್ಮ ಅತ್ತೆ ಆಗಲಿ, ನಮ್ಮ ಮಾಮ ಆಗಲಿ, ನಮ್ಮ ಅಜ್ಜಿ ಆಗಲಿ, ನನ್ನ ಗಂಡ ಆಗಲಿ, ಯಾರು ಅಂತಾರಿಲ್ಲ ಮೇಡಮರೇ. ಸುಮ್ಮನೆ ಇವತ್ತು ನಾವು ಅವನೇ ಆಡಬಾರ್ದು, ಯಾರು ಅಂತಾರಿಲ್ಲ, ಯಾರು ನಮಗೆ ಆ ರೀತಿ ಎಲ್ಲನ ಮಾಡಿಲ್ಲ, ಸರಿನಾ? ಅದೆಲ್ಲನ ಇವ್ರು ಕಲ್ಪನೆ ಮಾಡಿಕೊಂಡು ಮದುವೆ ಆಗಿರೋ ಒಂದು ಸಿಟ್ಟಿಗೆ ಇವರೇ ಎಲ್ಲ ಸೃಷ್ಟಿ ಮಾಡಿಕೊಂಡು ಮಾತಾಡ್ತಾ ಇದ್ದಾರೆ. ಇಲ್ಲ ನೋಡಮ್ಮ, ಆ ಹುಡುಗಿ ನಾನು ಇಷ್ಟಪಟ್ಟು ಮದುವೆ ಆಗಿರೋದಂತ ನಿಮ್ಮ ಎದುರಿಗೆ ಹೇಳಿಕೆ ಕೊಟ್ಟಿದ್ದಾಳೆ. ಆ ಹುಡುಗಿ ಹೇಳಿಕೆ ಪ್ರಕಾರ ಇವಾಗ ಏನು ಮಾಡೋಕ್ಕಾಗಲ್ಲ. ನಾವು ಇಷ್ಟ ಇಲ್ಲ ಆ ಹುಡುಗಿನ ಏನಾದರೂ ಇವ್ರು ಬಲವಂತವಾಗಿ ಕಿಡ್ನಾಪ್ ಮಾಡ್ಕೊಂಡು ಏನಾದರೂ ಮದುವೆ ಆಗಿದ್ದರೆ ಅದೊಂಥರ ಹೆಂಗೋ ನಾವು ವಿಚಾರಣೆ ಮಾಡಿಕೊಂಡು ನಾವು ಹೆಂಗೋ ನ್ಯಾಯ ಕೊಡಿಸ್ತಾ ಇದ್ವಿ. ಆದರೆ ಹುಡುಗಿ ಪ್ರೀತಿಸಿ ಮದುವೆ ಆಗಿರೋದ್ರಿಂದನ ಏಜ್ ಆಗಿದೆ. ನೀವು ಏಜ್ ಡಿಫ್ರೆನ್ಸ್ ಐತೆ, ಏಜ್ ಆಗಿಲ್ಲ ಅಂತ ಅಂದ್ಕೊಂಡ್ರೆ, ಆದರೆ ಏಜ್ ಆಗಿದೆ, ಎಲ್ಲ ಚೆನ್ನಾಗಿದ್ದಾರೆ, ಅವರೆಲ್ಲ ತುಂಬ ಪ್ರೀತಿಸಿ ಮದುವೆ ಆಗಿದ್ದಾರೆ. ಯಾಕೆ ನೀವು ಈ ರೀತಿ ಎಲ್ಲ ಸುಮ್ಮನೆ ಸುಳ್ಳು ಕಂಪ್ಲೇಂಟ್ ಕೊಡ್ತೀರಾ? ಅವ್ರಿಗೆ ನೋಡಿದ್ರೆ 22-23 ವಯಸ್ಸು, 18 ವರ್ಷ ತುಂಬಿಲ್ಲ ಅಂತೇಳಿ ಕಂಪ್ಲೇಂಟ್ ಮಾಡಿದ್ರೆ ಅದು ಯಾವ ರೀತಿ ಚೆನ್ನಾಗಿರುತ್ತೆ ಹೇಳ್ರಿ ನೀವೇನೆ? ಸ್ವಲ್ಪ ಯೋಚನೆ ಮಾಡಬೇಕಮ್ಮ. ಸ್ವಲ್ಪ ಯೋಚನೆ ಮಾಡಿ ನೀವು ನಿರ್ಧಾರ ತಗೋಬೇಕು. ಸುಮ್ಮನೆ ಕಂಪ್ಲೇಂಟ್ ಬರ್ಕೊಟ್ಬಿಡೋಣ ಅಂತ ಬರ್ಕೊಟ್ಬಿಡೋದಲ್ಲ. ನೀವು ಸುಳ್ಳು ಕಂಪ್ಲೇಂಟ್ ಮಾಡಿಕೊಟ್ಟಿದ್ದೀರ ಅಂತ ಫೈನ್ ಹಾಕ್ತೀನಿ, ಬಂದು ಫೈನ್ ಕಟ್ಟಿ ಅಲ್ಲಿ ಸ್ಟೇಷನಿಗೆ ಬಂದು. ಏನು ಆಟ ಆಡ್ತೀರಾ ಇಲ್ಲಿ? ಹುಡುಗಿ ಏನು ಹೇಳಿಕೆ ಕೊಟ್ಟರು ನೋಡಿದ್ರಾ? ಅಲ್ಲ ಮೇಡಮರೇ, ನನ್ನ ಸೊಸೆ ಅಂತೇಳಿ ನಾನು ತುಂಬ ಆಸೆಯಿಂದನ ಕರ್ಕೊಂಬಂದು ಸಾಕೊಂಡಿದ್ದೆ. ಇವ್ರು ಕರ್ಕೊಂಡೋಗಿ ಮದುವೆ ಮಾಡ್ಕೊಂಡ್ರೆ, ಅವ್ರು ಕರ್ಕೊಂಡೋಗಿ ಮದುವೆ ಮಾಡ್ಕೊಂಡಿಲ್ಲ, ನಾನು ಹೋಗಿ ಆಗಿರೋದು. ಅವ್ನು ಕಟ್ಟಾನಿಲ್ದಲೇ ನೀನು ಹೆಂಗೆ ಒಬ್ಬಳೇ ಆಗ್ತೀಯ? ಅವನು ಕಟ್ಟಾನಿಲ್ದಲ್ಲೇ ನೀನು ಹೆಂಗೆ ಕಟ್ಟಿಸ್ಕೊಂತೀಯ? ತಾಳಿನ ಹೆಂಗೆ ಕಟ್ಟಿಸ್ಕೊಂತೀಯ? ಕಟ್ಟಾನಿದ್ರೇನೇನೆ ಕಣೆ ಮದುವೆ ಆಗೋದು. ಕಟ್ಟಾನಿಲ್ಲ ಅಂದ್ರೂ ಆಗಲ್ಲ, ಕಟ್ಟಿಸ್ಕೊಂಬಳಿಲ್ಲ ಅಂತಂದ್ರೂ ಆಗಲ್ಲ. ನೋಡಿ ಹೆಂಗೆ ಇದನ್ನು ಮಾಡ್ತೀಯಲ್ಲ ನೀನು. ವಾ ಭಾರಿ ಇದೆಯಾ ಎಲ್ಲ, ಎಷ್ಟು ನಾಟಕ ಆಡ್ಕೊಂಡು ಸುಳ್ಳು ಹೇಳ್ಕೊಂಡು ಇದು ಮಾಡ್ತೀರಾ ಅಲ್ಲ? ನಿಮ್ಗೇನು ಅನ್ಸಲ್ವೇ? ಮುಚ್ಚಮ್ಮ ಬಾಯಿ. ಇದ್ರಲ್ಲಿ ತಪ್ಪೇ ಅರ್ಧ ಅಂತ ತಿಳ್ಕೊಂಡು ಮಾತಾಡಿ, ಸುಮ್ಮನೆ ಮಾತಾಡಬೇಡಿ. ಸುಳ್ಳು ಕಂಪ್ಲೇಂಟ್ ಕೊಟ್ಟಿರೋದು ನಿಮ್ಮದೇ ತಪ್ಪು. ಏನು ಹಿಂಗೆ ಮಾತಾಡ್ತಾ ಇದ್ದೀರಾ? ಸ್ವಲ್ಪ ತಿಳ್ಕೊಂಡು ಮಾತಾಡಿ. ಸರಿ ಆಯ್ತು ಮೇಡಮರೇ, ನೀವು ಮಾತಾಡಬೇಡ ಸುನಂದಿ, ಹೋಯ್ತಾರೆ ಪೊಲೀಸ್ನವರು. ಇವಾಗ ಚಂದ ಕೂಗ್ಳ್ತಾ ಇದ್ದಾರೆ ಪೊಲೀಸ್ನವರು. ಸುಳ್ಳು ಕಂಪ್ಲೇಂಟ್ ಕೊಟ್ಟಿದ್ದೀರಾ, ಒಂದು ಫೈನ್ ಕಟ್ಟಿ ಅಂತೇಳಿ ಹೇಳ್ತಾ ಇದ್ದಾರೆ. ನೋಡ್ರಿ ಇವಾಗ ಮಾತಾಡಲಿ ಅಂತಾರೆ. ಹಿಂಗೆ ಮಾತಾಡಕ್ಕೆ ಮಾಕಿಲ್ಲ. ನೋಡ್ರಿ ಲಕ್ಷ ಸರಿಯಾಗಿ ಹೇಳಿಕೆ ಕೊಟ್ಲು, ಸರಿಯಾಗಿ ಹೇಳಿದ್ಲು. ನಮ್ಮ ಅತ್ತೆ ನನ್ನ ಬಲವಂತ ಮಾಡಿ ಕರ್ಕೊಂಬಂದಿತ್ತು, ನನಗೆ ಇಷ್ಟ ಇರಲಿಲ್ಲ, ನಾನೇನೆ ಒಪ್ಪಿ ನಾನು ಬಲವಂತ ಮಾಡಿ ಮದುವೆ ಆಗಿರೋದಂತ ಸರಿಯಾಗಿ ಹೇಳಿದ್ಲು. ನಿಜವಾಗ್ಲೂ ಇಂಥವ್ರು ಸಿಗಬೇಕು ಎಲ್ಲರಿಗೂ, ಇಂಥ ಹುಡುಗಿ ಸಿಗಬೇಕು. ಎಷ್ಟು ಚೆನ್ನಾಗಿ ಮಾತಾಡ್ತಾಳೆ, ಎಷ್ಟು ಬುದ್ಧಿವಂತೆ. ಇವರಿಗೆ ಹೊಟ್ಟೆ ಉರಿ ಸಹಿಸ್ಕೊಂಬಕ್ಕಾಗ್ದಿರೋದಕ್ಕೆ ಕಂಪ್ಲೇಂಟ್ ಕೊಟ್ಟವ್ರೆ. ಏನೋ ಮಾಡ್ತಾರಮ್ಮ, ಅದಕ್ಕೆ ಏನು ಮಾಡ್ತಾರೆ ಮಾಡಲಿ ಅಂತ ಸುಮ್ಮನಿದ್ದು. ನೋಡ್ತಾ ಇರಿ, ನೀನೇನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.